The largest number which divides 70 and 125, leaving a remainder of 5 and 8 respectively is. ಮೊದಲನೇದಾಗಿ ಏನು ಕಂಡುಹಿಡ್ತಾ ಇದ್ದೀವಿ, ಎಚ್ ಸಿ ಎಫ್ ಎಲ್ ಸಿ ಎಮ್? ಹೌದು, ಎಚ್ ಸಿ ಎಫ್ ಕಂಡುಹಿಡ್ತಿದ್ದೀವಿ. ಯಾವುದ್ರದ್ದು? 70 ಮತ್ತು 125 ಆಯಿತಾ, ವಿತ್ ಅ ರಿಮೈಂಡರ್ ಆಫ್ 5 ಆ್ಯಂಡ್ 8. ಏನು ಮಾಡಬೇಕು, ಹೇಗೆ ಕಂಡುಹಿಡಿಯೋದು ಇದನ್ನು? ಹೇಗಂತ ಹೇಳಿದ್ರೆ ಬೇಸಿಕಲಿ ಎಚ್ ಸಿ ಎಫ್ ಆಫ್ 70 - 5 ಮತ್ತು 125 - 8 ಈ ಥರ ಮಾಡಿಕೊಂಡು ಈ ನಂಬರ್ಸ್ ಏನು ಬರುತ್ತಲ್ವಾ ಅದ್ರದ್ದು ಎಚ್ ಸಿ ಎಫ್ ಕಂಡುಹಿಡಿತು ಅಂತ ಹೇಳಿದ್ರೆ ಆಯ್ತು ಕಂಡು ಅಷ್ಟೇ. ಹಾಂ, ಇದರ ಎಚ್ ಸಿ ಎಫ್ ಕಂಡುಹಿಡಿಬೇಕು, ಗೊತ್ತಾಯ್ತಾ? ಇವಾಗ ಪ್ರೈಮ್ ಫ್ಯಾಕ್ಟರ್ ಫಾರ್ಮಲ್ಲಿ ಬರ್ಕೊಬೇಕಾಗುತ್ತೆ. ನಿಮಗೆ ಹೇಗೆ ಮಾಡ್ತೀರೋ ಆ ಥರ ಮಾಡ್ಕೊಳ್ಳಿ, ಇದೇ ಥರ ಮಾಡಬೇಕು ಅಂತ ಏನಿಲ್ಲ. ಬಟ್ ನಾನು ನಿಮ್ಮ ಥಿಂಕಿಂಗ್ ಆರ್ಗನೈಸ್ ಆಗಬೇಕು ಅಂತ ಹೇಳಿ ಈ ಥರ ಮಾಡ್ತಾ ಇರೋದು. ಒಂದು ಯೋಚನೆ ಮಾಡೋದು ನೀವು ಸರಿಯಾಗಿ ಕಲಿಬೇಕು, ಮಿಕ್ಕಿದೆಲ್ಲ ಅದಷ್ಟು ಕದೆ ಬರುತ್ತೆ. 5 13 ಅಲ್ವಾ, ಮತ್ತಿದು 13 ಆಗುತ್ತೆ 9s. ಸೊ ಬೇಸಿಕಲಿ 65 5 to the power of 1 into 13 to the power of 1, 17 117 13 ಅಲ್ವಾ. ಇದು ಎಚ್ ಸಿ ಎಫ್ ಏನೋ, ವಾಟ್ ಈಸ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಬಿಟ್ವೀನ್ ದೆಮ್? ಕಾಮನ್ ಫ್ಯಾಕ್ಟರ್ಸ್ ಬಂದು 13 ಅಷ್ಟೇ, ಇನ್ನೇನಿಲ್ಲ. ಹೈಯೆಸ್ಟ್ ಅದ್ರದ್ದು ಪವರ್ ಬಂದು ಅಂದರೆ ಲೋಯೆಸ್ಟ್ ಪವರ್ ಬಂದು 13 13 to the power of 1. ಹಾಗಾಗಿ 13 ಈಸ್ ಯುವರ್ ಆನ್ಸರ್. ಅರ್ಥ ಆಯ್ತಾ? ಇವಾಗ ವೆರಿಫಿಕೇಷನ್ ಮಾಡಿ ನೋಡ್ತೀನಿ ನಿಮಗೆ. ಇದು ಎಕ್ಸಾಮಲ್ಲಿ ಮಾಡೋಂಗಿಲ್ಲ, ನಿಮಗೋಸ್ಕರ ಅಷ್ಟೇ. ಪ್ರಶ್ನೆ ಏನು ಹೇಳ್ತಾ ಇದೆ ಇವಾಗ ಬಿಡಿಸಿ ಹೇಳ್ಬಿಡ್ತೀನಿ ನೋಡಿ ಒಂದು ಸತಿ. 125 13 ಜೊತೆ ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ ಏನು ಬರುತ್ತೆ? 13 9s is 117 ಅಲ್ವಾ. ರಿಮೈಂಡರ್ ಏನೋ 8. ಪ್ರಶ್ನೆ ಏನೋ, ದ ಲಾರ್ಜೆಸ್ಟ್ ನಂಬರ್ ವಿಚ್ ಡಿವೈಡ್ಸ್ 70 and 125 ವಿತ್ ಲೀವಿಂಗ್ ಅ ರಿಮೈಂಡರ್ ಆಫ್ 5 and 8. ಕಾಣ್ತಾ ಇದೆಯಾ? ನೀವು 70 ಡಿವೈಡ್ ಮಾಡಿದ್ರೆ 13 ಜೊತೆ ಏನು ಬರುತ್ತೆ? 5s 65, ಲೀವಿಂಗ್ ಅ ರಿಮೈಂಡರ್ ಆಫ್ 5. ಸೊ ಅದೇ ಪ್ರಶ್ನೆ ತಾನೆ. ಸೊ ಈ ರೀತಿಯಲ್ಲಿ ಮಾಡ್ಕೊಬೇಕು. ಇಲ್ಲಿ ನಿಮಗೆ ಯಾವ ಸ್ಟೆಪ್ನ ಜ್ಞಾಪಕ ಇಟ್ಕೊಬೇಕು ಅಂತ ಹೇಳಿದ್ರೆ ಈ ಥರ ಸಬ್ಟ್ರಾಕ್ಷನ್ ಮಾಡ್ಕೊಳೋದು. ಅದಾದಮೇಲೆ ನಾರ್ಮಲಿ ಎಚ್ ಸಿ ಎಫ್ ಕಂಡುಹಿಡಬೇಕು ಅಷ್ಟೇನೇನಿಲ್ಲ. ಸೊ ಇದು ಸಬ್ಟ್ರಾಕ್ಷನ್ನು ಮಾಡಬೇಕು ಅಂತ ಹೇಳಿ ತಿಳ್ಕೊಳೋದೇ ಈ ಪ್ರಶ್ನೆಯಲ್ಲಿ ಹೊಸ ವಿಷಯ. ಇಲ್ಲ ಅಂತ ಹೇಳಿದ್ರೆ ಅದೇ ಎಲ್ಲ ನೀವು ಮೊದಲೇನು ಮಾಡ್ತಾಯಿದ್ರೋ ಅದೇ ಅಷ್ಟೇನೇನಿಲ್ಲ ಅಲ್ವಾ. ಎಚ್ ಸಿ ಎಫ್ ಕಂಡುಹಿಡಿಯೋದು ಅದೇ ಇರುತ್ತೆ. ಎಕ್ಸ್ಟ್ರಾ ಏನಂತ ಹೇಳಿದ್ರೆ ವಿ ನೀಡ್ ಟು ಸಬ್ಟ್ರಾಕ್ಟ್ ಅಷ್ಟೇ, ಇನ್ನೇನಿಲ್ಲ. ಆಯಿತಾ? ಪಾಸ್ ಮಾಡ್ಕೊಂಡು ನೋಡ್ಕೊಳ್ರೋ.